ಸರ್, ನಾನು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು HS ವಿಷ್ಣುಪ್ರಸಾದ್. ಈಗ ನಿಮ್ಮೊಂದಿಗಿದ್ದೀನಿ. ತಾವು ಏನು ಹೇಳ್ತಿದ್ದೀರಿ, ಇಲ್ಲಿ ಏನು ಸಮಸ್ಯೆ ಇದೆ? ಜ್ವಲಂತ ಸಮಸ್ಯೆ ಅಂದರೆ ನೀರು, ಬೆಳಕು, ಗಾಳಿ ಎಲ್ಲ ಮನುಷ್ಯನಿಗೆ ಅಗತ್ಯವಾಗಿದೆ. ಇಲ್ಲಿ ನೀರಿನ ಸಮಸ್ಯೆ ಕೊಡ್ತಾ ಇರೋಂಥ ಅಧಿಕಾರಿಗಳು ನಾಪತ್ತೆ ಆಗಿದ್ದಾರೆ. ಅವ್ರನ್ನ ಹುಡುಕೊಡಿ ಅಂತ ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರಿಗೆ ಬೆಳಿಗ್ಗೆ ಕಾಲ್ ಮಾಡಿದರೆ ಏನು ಹೇಳಿ ಸರ್? ತಮ್ಮ ಹೆಸರು ಹೇಳಿ. ಜಾವೇದ್ ಅಂತ ಹೇಳಿ 15 ವರ್ಷದಿಂದ ನಾವಿದ್ದೀವಿ ಕಲ್ಲರಿಂದ. ಇದು ಅಡ್ಜಸೆಂಟ್ ಲೇಔಟು, CITB ಸೆಕೆಂಡ್ ಸ್ಟೇಜು, ಸುಡಾದು ಪಕ್ಕ ಲೇಔಟು. ಇದರಲ್ಲಿ ನೀರಿನ ಕೊರತೆ ಅಲ್ಲದೆ ಎಲ್ಲ ಸಮಸ್ಯೆ ಇದೆ. ಮೊದಲನೇದಾಗಿ ಮೇನ್ ಇರೋದೇ ನೀರು 24x7 ಅಂತ ಮಾಡಿ ಪೈಪ್ಲೈನ್ ಇಷ್ಟೆಲ್ಲ ಹಾಕಿ ಇಲ್ಲಿದ್ದೆಲ್ಲ ಕದೆ ಮಾಡಿ ನೀರಿಲ್ಲ, ನೀರು ಕುಡಿಯೋಕ್ಕಲ್ಲ. ಯಾವ್ದಾರು ಏನೇನು ಹೇಳ್ತಾರೆ, ಟ್ಯಾಂಕ್ ತಂಬರ್ತೀವಿ, ಟ್ಯಾಂಕರ್ ತಂದು ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಟ್ಯಾಂಕರಲ್ಲಿ ನೀರು ಕುಡಿಯೋದಕ್ಕೆ ಅದು ಅನನುಕೂಲ ಇದೆಯಾ? ಅದಕ್ಕೆ ಹೈಜಿನಿಕ್ ಇರುತ್ತಾ? ಇದು ಏನು? ಅಲ್ಲಿ ಇನ್ನೊಂದು ಏನಂದರೆ, ಆಯಿತು ಒಂದು ದಿವಸ ಆಲ್ಟರ್ನೇಟಿವ್ ಕೆಲಸ ಮಾಡ್ತಾ ಇದ್ದಾರೆ, ನೀರು ಬರ್ತಾ ಇಲ್ಲ ಅಂದರೆ ಒಂದು ದಿವಸ ಟ್ಯಾಂಕರ್ ಉಪಯೋಗಿಸ್ಬೋದು. ಪ್ರತಿಯೊಂದು ದಿವಸನೂ ಟ್ಯಾಂಕರ್ ನೀರು ಎಷ್ಟೊಂದು ಅಯ್ಯೋ ಟ್ಯಾಂಕರ್ ನೀರು ಬಂದಾಗ ಮನೇಲಿ ಇರೋಲ್ಲ ಯಾರು ಒಬ್ಬರು, ಅವಾಗ ಏನು ಮಾಡಬೇಕು? ಟ್ಯಾಂಕರ್ ನೀರು ಕಾಯುತ್ತಾ ನೀವು ಸರಿ ಮನೆಗಾಗಿ ಟ್ಯಾಂಕರ್ ತರೋಕ್ಕಾಗತ್ತಾ? ಆಗಲ್ಲ. ಈಗ ನೀರಿನ ಸಮಸ್ಯೆ ಎಷ್ಟಿದೆ ಅಂದರೆ, ಇಲ್ಲಿ 24x7 ಪೈಪ್ಲೈನ್ ಇದೆ. 24x7 ಪೈಪ್ಲೈನ್ ಅಷ್ಟೇ ಇರೋದು, ನೀರಿಲ್ಲ ಅದರಲ್ಲಿ. ಒಂದು ಅದು ಪಕ್ಕದ ಬಡಾವಣೆಗೆ ಏನಾಗಿದೆ, ಇಲ್ಲಿಂದ ನೀರು ಹೋಗ್ತಾ ಇರೋ ಪೈಪ್ಲೈನಲ್ಲಿ 24x7 ಇಲ್ಲ. ಡೈರೆಕ್ಟಾಗಿ ನೈಲ್ ಕೊಟ್ಟಿದ್ದಾರೆ. 1 ಇಂಚು, 3/4 ಇಂಚು, ಅರ್ಧ ಇಂಚು ಎಲ್ಲ ನೀರು. ಅರ್ಧ ಇಂಚು ಯಾರು ಹಾಕಿಲ್ಲ, ಬೆಳಿ 3/4 ಇಂಚಿನ ಮೇಲೆ. ಪಕ್ಕದ ಬಡಾವಣೆ. ತಮ್ಮನ್ನು ತಾವು ಗುರುತಿಸ್ಕೊಳ್ಳಿ. ತಾವು ಏನು ಹೇಳ್ತಿದ್ದೀರಿ? ನಾನು ಚಂದ್ರಶೇಖರ್ ಅಂತ ಹೇಳಿ 10 ವರ್ಷದಿಂದ ವಾಸವಾಗಿದ್ದೀನಿ. ಇಲ್ಲಿ ಏನಾಗಿದೆ, ತಾರತಮ್ಯ ಆಗ್ತಾ ಇದೆ. ಒಂದು ಹಳೆ ಲೇಔಟಲ್ಲಿ ಹಳೆ ಕನೆಕ್ಷನ್ ಕೊಟ್ಟರೆ ಯಥೇಚ್ಛ ನೀರು ಬಿಡ್ತಾ ಇದ್ದಾರೆ. ಇಲ್ಲಿ ನಮಗೆ 24x7 ಕನೆಕ್ಷನ್ ಕೊಟ್ಟು ಒಂದು ನಾಯಿ ಮೂತ್ರ ಮಾಡುತ್ತಲ್ಲ ಆ ಲೆವೆಲಲ್ಲಿ ನಮಗೆ ನೀರು ಬರ್ತಾ ಇದೆ. ಇದು ಒಂದು ಬಕೆಟು ನಮಗೆ ಸಾಲಲ್ಲ. ಇದರಿಂದ ನಮಗೆ ಕುಟುಂಬದಲ್ಲಿ ಸಮಸ್ಯೆ ಆಗಿದೆ, ಬೀದಿಗೂ ಸಮಸ್ಯೆ ಆಗಿದೆ, ಎಲ್ಲರಿಗೂ ಸಮಸ್ಯೆ ಆಗಿದೆ. ಎಷ್ಟು ದಿನದಿಂದ ಈ ಸಮಸ್ಯೆ? ಸುಮಾರು ದಿನದಿಂದ ಒಂದು ದಿನ ಸಮಸ್ಯೆ ಅಲ್ಲ ಸರ್. ಈಗ ಹೆಚ್ಚು ಕಡಿಮೆ ಒಂದು 4 ತಿಂಗಳಿಂದ ಅಂತೂ ನೀರೇ ಬರ್ತಿಲ್ಲ ಸರ್. ನೀರು ಅನ್ನೋದೇ ಇಲ್ಲ. ನಾವು ಅವರು ಸಂಬಂಧಪಟ್ಟಂತಹ ವಾಟರ್ ಬೋರ್ಡ್ ಅವರಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಒಂದು ಸತಿ ಏನೋ ನಮಗೆ ವಾಟರ್ ಟ್ಯಾಂಕಿಂದ ನೀರು ತಂದು ಎಲ್ಲ ಸಂಪಿಗೂ ತುಂಬಿಸ್ಕೊಟ್ರು ಸರ್. ಆ ನಂತರದಲ್ಲಿ ಮತ್ತೆ ಪದೇ ಅವ್ರಿಗೆ ಹೇಳ್ತಾ ಹೋದ್ರೆ ಅವರು ನೆಗ್ಲೆಕ್ಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ತಾವೇನು ಹೇಳ್ತಿದ್ದೀರಿ ಸರ್? ಸರ್, ಇದು ಸಮಸ್ಯೆ ಒಂದು 5-6 ವರ್ಷದಿಂದ ಇಲ್ಲಿ ನಡೀತಾ ಇದೆ. ನಾವು ಎಷ್ಟು ಸಲ ಇಂಜಿನಿಯರ್ಗಳಿಗೆ, ಆನಂತರ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ಮಾಡಿದ್ರು. ಇಲ್ಲಿ ನಮಗೆ ನೀರಿನ ಸಮಸ್ಯೆ ಇದು ಯಾವುದು ಬಗೆಹರಿದಿಲ್ಲ. ಇದು ಯಾವ ಟೈಮಿಂಗ್ ಇಲ್ಲ ನೀರು ಬಿಡಲಿಕ್ಕೆ. ನೀರು ಬಿಡೋದು ರಾತ್ರಿ 2 ಗಂಟೆಗೆ ಬಿಡ್ತಾರೆ, 12 ಗಂಟೆಗೆ ಬಿಡ್ತಾರೆ. ತಮ್ಮ ಹೆಸರು ಹೇಳಿ ಸರ್? ಬಾಲಕೃಷ್ಣ ನಾಯ್ಕ್ ಅಂತ. ಹೇಳಿ ಸರ್. ಆನಂತರ ಇದು UGD ಸಮಸ್ಯೆನ ನಾವು ಈಗ ಈ ಲೇಔಟ್ ಆಗಿ 20 ವರ್ಷ ಆಯಿತು ಸರ್. 20 ವರ್ಷದ ನಂತರ ಈಗ UGD ಮಾಡ್ಲಿಕ್ಕೆ ಬಂದಿದ್ದಾರೆ ಇವರು. ಈ ಗೌರ್ಮೆಂಟ್ ಲೇಔಟ್ ಆಗಿ UGD ಮಾಡ್ಲಿಕ್ಕೆ ಇವ್ರಿಗೆ 20 ವರ್ಷ ಬೇಕಾಯಿತು. ಅದೇ ಪ್ರೈವೇಟ್ ಲೇಔಟಿಗೆ ಇವರು UGD ಇಲ್ಲದೆ ಯಾರಿಗೂ ಇದು ಕೊಡಲ್ಲ, ಕನೆಕ್ಷನ್ ಕೊಡಲ್ಲ, ಪರ್ಮಿಷನ್ನೇ ಕೊಡಲ್ಲ. ಇದು ಸೂಡದಿಂದ ರಸ್ತೆ ಆಗಿದೆಯಾ ಅಥವಾ ಇದು ಇದು 2 ವರ್ಷದ ಮುಂಚೆ ಇಲ್ಲಿ ರಸ್ತೆ ಮಾಡ್ಲಿಕ್ಕೆ ಬಂದ್ರು. ಆವಾಗೂ ಹೇಳಿದ್ವಿ UGD ಮಾಡ್ಕೊಂಡು ರಸ್ತೆ ಮಾಡ್ರಿ ಅಂದ್ರೆ, ಇಲ್ಲ ನಮ್ಗೆ ಅದು ಸ್ಯಾಂಕ್ಷನ್ ಆಗಿದೆ ರೋಡು, ನಾವು ಸ್ಯಾಂಕ್ಷನ್ ಆಗಿದ್ದು ರೋಡ್ ಮಾಡ್ಕೊಳ್ತೀವಿ ಅಂತ ಮಾಡಿದ್ದಾರೆ. ಈಗ ರೋಡನ್ನು ಅಗದಿದ್ದಾರೆ. ರೋಡನ್ನು ತಾವೇನು ಹೇಳ್ತೀರಿ ಸರ್? ಸರ್, ಇದು ಆ್ಯಕ್ಚುಲಿ ಇಲ್ಲೀಗಲ್. ಯಾಕಂದ್ರೆ ನೀಟಾಗಿ ಮಾಡದೇ ಇರೋ ವರ್ಕು. ತಮ್ಮ ಹೆಸರು ಹೇಳಿ ಸರ್? ವಿವೇಕಾನಂದ ಅಂತ. ಮತ್ತೇನು ಗೊತ್ತಾ ಸರ್, ಇದು ನೀರಿನ ಸಮಸ್ಯೆ ತುಂಬ ಪ್ರಾಬ್ಲಮ್ ಇರೋದೇ ನೀರಿನ ಸಮಸ್ಯೆ. ಆ್ಯಕ್ಚುಲಿ ಜೀನಿಯನ್ ಸಮಸ್ಯೆನೇ ವಾಟ್ರು, ಬೇರೆ ನಾವೇನು ಕೇಳ್ತಿಲ್ಲ. ನಮಗೆ ನೀರು ಬೇಕು ಸರ್, ಓಕೆನಾ? ಮತ್ತಿದೇನು ಗೊತ್ತಾ, ಹಿಂಗೆ ನಿನ್ನೆ ಒಬ್ರು ಬಿದ್ದಿದ್ದಾರೆ ಇಲ್ಲಿ. ಈ ಥರ ಮಾಡಿದರೆ ಇಲ್ಲಿ ಒಂಥರ ವರ್ಕ್ ಮಾಡೋ ಸ್ಟೈಲ್ ಅದು ಚೆನ್ನಾಗಿರ್ಬೇಕು ಯಾವಾಗಲೂ. ಸುಮ್ಮನೆ ಒಟ್ಟು ರಾಸಿ ವರ್ಕ್ ಮಾಡೋದಲ್ಲ. ಅದನ್ನು ಹೇಳ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ನ್ಯಾಯ ಅಷ್ಟೇ. ನೀರು. ತಾವೇನು ಹೇಳ್ತೀರಿ ಸರ್? ಷಣ್ಮುಖ ಅಂತೇಳಿ ಕಳೆದ 10 ವರ್ಷದಿಂದ ಇಲ್ಲಿ ಲೇಔಟಲ್ಲಿ ವಾಸವಾಗಿದ್ದೀನಿ ನಾನು. ಇಲ್ಲಿ 24x7 ವಾಟರ್ ಕಲೆಕ್ಷನ್ ಅಂತ ಮಾಡಿಕೊಂಡು 24 ನಿಮಿಷ ಅದರಲ್ಲಿ ನೀರು ಬಿಡ್ತಾ ಇಲ್ಲ. ನೀರಿನ ಸಮಸ್ಯೆ ಹೇಗಿದೆ ಅಂತ ಹೇಳಿದರೆ ಯಾವ ಅಧಿಕಾರಿಗಳನ್ನು ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಈಗ ಬಂದ್ಕೊಂಡು UGD ಮಾಡ್ತಾ ಇದ್ದಾರೆ. UGD ಲೈನಲ್ಲಿ ಕಂಪ್ಲೀಟ್ ಎಲ್ಲ ವಾಟರ್ ಲೈನ್ ಎಲ್ಲ ಡ್ಯಾಮೇಜ್ ಆಗಿದೆ, ಬನ್ನಿ ಅಂತ ಇದು ಮಾಡಿದರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಹಾಗೆ ಹೀಗೆ ಅಂತೇಳಿ ಬರೀ ಕಥೆ ಹೇಳ್ತಾರೆ. ನೀರಿಲ್ಲದೆ ಟ್ಯಾಂಕರ್ ಬಂದರೆ ಟ್ಯಾಂಕರಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಇಲ್ಲಿಗ ಎಲ್ಲ UGDಗಾಗಿ ಹೊಡೆದಾಕಿದ್ದಾರೆ. ಅಲ್ಟರ್ನೇಟ್ ಏನಾದ್ರು ವ್ಯವಸ್ಥೆ ಮಾಡಿ ಅದರಲ್ಲಿ ನೀರು ಮಾಡಿ ಅಂತ ಹೇಳಿದ್ರೆ ಯಾವ ಅಧಿಕಾರಿಗಳನ್ನು ಭಾಗವಹಿಸ್ತಾ ಇಲ್ಲ ಸರ್. ಮುಖ್ಯವಾಗಿ ನೀರಿನ ಸಮಸ್ಯೆ ಜೊತೆಗೆ ರಸ್ತೆ ಸಮಸ್ಯೆ ಮಾಡಿರೋ ರಸ್ತೆನೇ ಹೊಡೆದಾಕಿದ್ದಾರೆ. ಈಗ 6 ತಿಂಗಳಾದ್ರೂ ಬಂದಿಲ್ಲ. 6 ತಿಂಗಳಾದ್ರೂ ಮೋರಿ ಕ್ಲೀನ್ ಮಾಡಕ್ ಬರಲ್ಲ, ನೋಡಂಗಿಲ್ಲ, ಎಲ್ಲ ಗಬ್ಬದ್ ಕಾಣೆ ಆಗಿದ್ದಾರೆ. ಚಂದ್ರಶೇಖರ್ ಅಂತೇಳಿ ಸರ್, ಅವರು ಮೀಟರ್ ಹಾಕಿದ್ಮೇಲೆ ಒಂದು ಅವಾಗ ಬ್ಲ್ಯಾಕ್ ಆಗಿಬಿಡುತ್ತೆ.
ಹಾಕಿ ಒಂದು 4 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಾರಿ ನಾವು ಅವ್ರನ್ನ ಕರೆಸ್ಬೇಕು. 4 ದಿವಸ ನೀರಿರಲ್ಲ. ನಾವು 4 ದಿವಸ ಅವ್ರು ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ರೆ 4 ದಿವಸ ಬಿಟ್ಟು ಕಳಿಸ್ತಾರೆ. ಅಧಿಕಾರಿಗಳು ಯಾಕೆ ಆ ಥರ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ? ಅಲ್ಲಿ ಏನಾದರೂ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ಅಥವಾ ಏನಂತ ಏನು ಆರೋಪ ನಿಮ್ದು? ಬಂದಾಗ ನಾವು ಅಲ್ಲಿ ಇರಬೇಕು, ಇದ್ದು ಅವ್ರ ಮೀಟರ್ ಎಲ್ಲ ಇದು ಮಾಡಿ ಇದು ಸಿಕ್ಕಾಕೊಂಡಿದ್ದೆ ಕಂಡ್ರಿ ಅಂತಾರೆ. ಅವನಿಗೆ ಒಂದು 100-150 ದುಡ್ಡು ಕೊಡಬೇಕು. ಇಲ್ಲ ಅಂತಂದ್ರೆ ಅದು ಇಲ್ಲ ಬರೋದೇ ಇಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಆಗ್ತವೆ. ಫಸ್ಟ್ ಆಫ್ ಆಲ್ ಮೀಟರ್ ರನ್ನಿಂಗೇ ಇಲ್ಲ, ಆದ್ರೂ 12,000 ಬಿಲ್ ಕೊಟ್ಟಿದ್ದಾರೆ. ಮೀಟರ್ ರನ್ನಿಂಗ್ ಇಲ್ಲ, 12,000 ಬಿಲ್ ಕೊಟ್ಟಿದ್ದಾರೆ. ಸತ್ಯದ ಮಾತು 12,000 ರೂಪಾಯಿ ಬಿಲ್ ಬಂದಿದೆ. ಬಿಲ್ ಇದೆ, ಸಾಕ್ಷಿ ಇದೆ, ಬಿಲ್ ಬೇಕಾದ್ರೆ ತೋರಿಸ್ತೀನಿ. 12,000 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಬಿಲ್ ಹೆಂಗ್ ಕಟ್ಟೋದು ನಾವೀಗ? ಇವ್ರು 24/7 ವಾಟರ್ ಲೈನ್ ಮಾಡಿದ್ಮೇಲೆ 12,000 ಲೀಟರ್ ನೀರು ಕೊಟ್ಟಿಲ್ಲ, 12,000 ಬಿಲ್ ಕೊಟ್ಟಿದ್ದಾರೆ. ಬಿಲ್ ಬೇಕಾದ್ರೆ ತೋರಿಸ್ತೀನಿ ನಾನು. ಟ್ಯಾಂಕ್ ತೋರಿಸ್ತೀವಿ, ಖಾಲಿ ಇರೋ ಟ್ಯಾಂಕ್ ತೋರಿಸ್ತೀವಿ. ಖಾಲಿ ಇರೋ ಟ್ಯಾಂಕ್ ಬೇಕಾದ್ರೆ ತೋರಿಸ್ತೀವಿ. ಎಲ್ಲರ ಮನೆ ಯಾವ ಅಧಿಕಾರಿಗಳನ್ನು ಬೆಳಗ್ಗೆಯಿಂದ 10 ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡಿದ್ರು ಯಾರು ಎಷ್ಟು ದಿನದಿಂದ ನೀರಿನ ಟ್ಯಾಂಕ್ ಖಾಲಿ ಇದೆ? ಒಂದು 4 ಮಂತ್ಸ್ ಇಂದ ರೆಗ್ಯುಲರ್ ಇದೇ ಸಮಸ್ಯೆ ಇದೆ ಅಲ್ಲ ಸರ್? ಆಲ್ಮೋಸ್ಟ್ 4 ಮಂತ್ಸ್ ಇಂದ ಡಿಸೆಂಬರ್ ಸರ್, ಇಂಥ ಮಳೆಗಾಲದಲ್ಲೂ ಸಹ ಇವ್ರಿಗೆ ನೀರಿನ ಸಮಸ್ಯೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಇನ್ನೇನ್ ಸಮಸ್ಯೆ ಇರುತ್ತೆ ಸರ್? ಕೇಳಿದ್ರೆ ಟ್ಯಾಂಕ್ ತುಂಬಿಲ್ಲ, ಅದು ತುಂಬಿಲ್ಲ ಅಂತ ಇದೇ ಸಮಸ್ಯೆ ಹೇಳ್ತಾರೆ. ಒಂದು 15 ದಿನ ಹಿಂದೆ ಅಲ್ಲೇನೋ ಗಾಜ್ನೂರಲ್ಲಿ ಅದು ಸಮಸ್ಯೆ ಅಂತ ಅದೊಂದು ಹೇಳಿ ಅದು ಇದು ಮಾಡಿದ್ರು ಸರ್. ಪದೇ ಹೇಳಿದ್ರೆ ಟ್ಯಾಂಕ್ ತುಂಬ್ತಿಲ್ಲ ಅನ್ನೋದಕ್ಕೆ ನಾವು ಇದಕ್ಕೆ ಸಮಸ್ಯೆ ಅವ್ರು ಮಾಡ್ಬೇಕು. ಅದು ಅವ್ರು ಸರಿಯಾದ ರೀತಿಯಂತ ಪ್ಲಾನ್ ಮಾಡ್ಕೋಬೇಕು. ಸರಿಯಾದ ರೀತಿಯಂತ ಪ್ಲಾನ್ ಮಾಡ್ಕೊಂಡು ಇದು ಮಾಡ್ಬೇಕು ಸರ್. ಕುಡಿಲಿಕ್ಕೆ ನೀರಿಲ್ಲ ಅಂದ್ರೆ ಮತ್ತೆ ಎಂತ ಸರ್? ಇಂಥ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಂತ ಎಲ್ಲ ಇದು ಮಾಡ್ಕೊಂಡು ಈ ರೀತಿ ಘೋರವಾದಂತಹ ಇದಾಗ್ತಾ ಇದೆ ಸರ್. ಮನುಷ್ಯರಿಗೆ ಮಾತಾಡಕ್ಕೆ ಹಂಗಾಗಿದೆ. ಹೇಳಿ ಸರ್, ಏನೋ ಹೇಳ್ತಾ ಇದ್ರಿ ಸರ್. ಈಗ ಈ ಲೇಔಟ್ ಆಗಿ 20 ವರ್ಷ ಆಯ್ತಲ್ಲ, 20 ವರ್ಷದಿಂದ ಇಲ್ಲಿ ಚರಂಡಿ ಕ್ಲೀನ್ ಮಾಡೋಕ್ಕೂ ಯಾರು ಬರ್ತಾ ಇಲ್ಲ. ಆನಂತರ ಇಲ್ಲಿ ಮಹಾನಗರ ಪಾಲಿಕೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ CITB ಹೇಳ್ತಾರೆ. ಆದ್ರೆ ಅಲ್ಲಿ ಹೋದ್ರೆ ನಮ್ಗೆ ಇನ್ನೂ ಆಗಿಲ್ಲ, ಅದು ಟ್ರಾನ್ಸ್ಫರ್ ಆಗಿಲ್ಲ, ಅಲ್ಲಿ ನೀವು CITB ಕೇಳ್ಕೊಡ್ರಿ ಅಂತಾರೆ. ಇದೇ ಏನಾಗಿದೆ ಅಂದ್ರೆ ಇನ್ನೂ ತಾವೇನಾದರೂ ಹೇಳ್ತೀರಾ ಸರ್? ನಾನು ಅದೇ ಹೇಳೋದು. ಸೂಡಕ್ಕೆ ಹೋದ್ರೆ ಮಹಾನಗರ ಪಾಲಿಕೆ ಎಲ್ಲ ಹೋದ್ರೆ ಇಲ್ಲಿ ಕೇಳ್ತಾರೆ. ಅಲ್ಲಿ ಕ್ಲಾರಿಫಿಕೇಶನ್ ಇದೆ. ಮಹಾನಗರ ಪಾಲಿಕೆಯಲ್ಲಿ ಸರಿ ಟ್ಯಾಕ್ಸ್ ಕಟ್ಟೋದಲ್ಲ. ಲಾಸ್ಟಿಗೆ ಒದ್ದಾಡಿ ಲಾಸ್ಟ್ ಇಲ್ಲಿ ಇದರಲ್ಲಿ ಇದು ಶಿವಮೊಗ್ಗ ಒಂದು ಕಟ್ತಾ ಇದ್ದೀವಿ. ಸರಿ ಟ್ಯಾಕ್ಸ್ ಕ್ಲಿಯರಿಟಿ ಇಲ್ಲ. ಸರ್, ಆಮೇಲೆ ಇನ್ನೊಂದು ಇಲ್ಲಿ ಖಾಸಗಿ ಲೇಔಟ್ ಇದೆಯಲ್ಲ, ಮುಂದೆ ಬನ್ನಿ ಸರ್. ಮಹೇಶ್ ಯು ಕಾಲೇಜ್ ಹತ್ರ ಒಬ್ರು ಮನೆಗೂ ಬಂದಿಲ್ಲ. ಅಲ್ಲಿ 24/7 ಕನೆಕ್ಷನ್ ಕೊಟ್ಟಿಲ್ಲ. ಹಳೆ ಕನೆಕ್ಷನ್ ರೆಗ್ಯುಲರ್ ಹೆಚ್ಚು ಕುಡಿಯೋ ನೀರು ಹೋಗ್ತಾ ಇದೆ. ನಮಗೆ ಇಲ್ಲಿ ಒಂದು ನೀರು ಓಕೆ ಸರ್, ಧನ್ಯವಾದಗಳು ಎಲ್ಲರಿಗೂ. ನಾವು ಈಗ ಸ್ಟಾರ್ ಆಫ್ ಶಿವಮೊಗ್ಗ ವೇದಿಕೆಯಿಂದ ಒಂದು ಅಧಿಕಾರಿಗಳ ಕಣ್ತೆರೆಸುವಂಥ ಕೆಲಸ ಸುದ್ದಿಯನ್ನು ನಾವು ಮಾಡಿ ಅವ್ರ ಗಮನ ಹರಿಸ್ತೀವಿ. ಧನ್ಯವಾದಗಳು ಸರ್.